ಕೇಸ್ ಸಿಐಡಿಗೆ ವಹಿಸಲಾಗಿದೆ. ಇದೀಗ ಸಿಐಡಿಯಿಂದ ತನಿಖೆ ಶುರುವಾಗ್ತಾ ಇದೆ. ಇನ್ನು ಆರೋಪಿಯ ವಿಚಾರಣೆಗೊಳಪಡಿಸುವಂತಹ ಒಂದು ನಿಟ್ಟಿನಲ್ಲಿ ಸಿಐಡಿ ಡಿಐಜಿ ಭೀಮಾಶಂಕರ್ ಗುಳೇದ್ ಅವರು ತನಿಖೆ ಮುಂದುವರೆಸಿದ್ದು, ಸದ್ಯ ಮಾಳಮಾರುತಿ ಠಾಣೆಯಲ್ಲಿ ಇರುವಂತದ್ದು ಶಿವಾನಂದ. ನಿನ್ನೆ ಮಾಳಮಾರುತಿ ಠಾಣೆಗೆ ಸಿಐಡಿ ಡಿಐಜಿ ಭೇಟಿ ಕೊಟ್ಟಿದ್ದು, ಪ್ರಾಥಮಿಕ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಭೀಮಾಶಂಕರ್ ಗುಳೇದ್ ಅವರು. ಡಿಐಜಿ ನೋಡ್ತಿದ್ದ ಹಾಗೆ ಕೈ ಮುಗಿದ ಶಿವಾನಂದ ನೀಲಣ್ಣನವರು. ಓಂ ನಮಃ ಶಿವಾಯ ಎಂದ ಆರೋಪಿ ಶಿವಾನಂದ. ಯಾವ ಊರು, ಹೇಗೆಲ್ಲ ಹೂಡಿಕೆ ಮಾಡಿಸ್ಕೊಳ್ತಿದ್ರಿ, ಎಷ್ಟು ಜನರಿಂದ ಹೂಡಿಕೆ ಮಾಡಿಸ್ಕೊಳ್ತಾ ಇದ್ರಿ ಅನ್ನೋದರ ಕುರಿತಾಗಿ ಇದೀಗ ಮಾಹಿತಿಯನ್ನ ಸಂಗ್ರಹ ಮಾಡಲಾಗ್ತಾ ಇದೆ. ಬೆಳಗಾವಿಯ ಶಿವಂ ಅಸೋಸಿಯೇಟ್ ಸಂಸ್ಥೆಯ 4,500 ಕೋಟಿ ಬಹುಕೋಟಿ ವಂಚನೆ ಪ್ರಕರಣದ ತನಿಖೆಯನ್ನ ಸಿಐಡಿಗೆ ಹಸ್ತಾಂತರ ಮಾಡಲಾಗಿದ್ದು, ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಈ ಪ್ರಕರಣದ ಸಂಪೂರ್ಣವಾದಂತಹ ತನಿಖಾ ಪ್ರಗತಿ ಈಗಾಗಲೇ ಶುರುವಾಗ್ತಾ ಇದೆ. ಬೆಂಗಳೂರಿನಿಂದ ಬಂದಿರುವಂತಹ ಸಿಐಡಿ ಅಧಿಕಾರಿಗಳ ತಂಡ ಬೆಳಗಾವಿಯ ಮಾಳಮಾರುತಿ ಪೊಲೀಸ್ ಠಾಣೆಗೆ ಭೇಟಿ ಕೊಟ್ಟಿರುವಂಥದ್ದು. ಪ್ರಕರಣದ ಮುಖ್ಯ ಆರೋಪಿ ಶಿವಾನಂದ ನೀಲಣ್ಣವರ ಬಗ್ಗೆ ಪ್ರಾಥಮಿಕ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಪ್ರಕರಣದ ಗಂಭೀರತೆ ಮತ್ತು ಅಂತಾರಾಜ್ಯ ವ್ಯಾಪ್ತಿಯನ್ನು ಪರಿಗಣಿಸಿ ಸಿಐಡಿ ಡಿಐಜಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಅವರು ಸ್ವತಃ ಬೆಳಗಾವಿಗೆ ಆಗಮಿಸಿರುವಂಥದ್ದು. ಬೆಳಗಾವಿ ನಗರ ಪೊಲೀಸ್ ಆಯುಕ್ತರಾದ ಭೂಷಣ್ ಬೋರ್ಸೆ ಅವರೊಂದಿಗೆ ಸಭೆ ನಡೆಸಿ ತನಿಖಾ ವರದಿಯ ಕಡತಗಳನ್ನು ಕೂಡ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ ಈಗಾಗಲೇ. ಇನ್ನು ಬೆಳಗಾವಿ ಸೆಷನ್ಸ್ ಕೋರ್ಟ್ ಆದೇಶದಂತೆ ಆರೋಪಿ ಶಿವಾನಂದ ನೀಲಣ್ಣನವರನ್ನ ಹೆಚ್ಚಿನ ವಿಚಾರಣೆಗೋಸ್ಕರ 5 ದಿನಗಳ ಕಾಲ ಸಿಐಡಿ ಕಸ್ಟಡಿಗೆ ನೀಡಲಾಗಿದೆ. ಸಿಐಡಿ ಡಿಐಜಿ ಭೀಮಾಶಂಕರ್ ಗುಳೇದ್ ಅವರು ಈ ಸಂಬಂಧ ತನಿಖೆಯನ್ನ ಶುರುವಿಟ್ಟುಕೊಂಡಿದ್ದಾರೆ. ಬೆಳಗಾವಿಯ ಶಿವಂ ಅಸೋಸಿಯೇಟ್ ಸಂಸ್ಥೆಯ 4,500 ಕೋಟಿ ಬಹುಕೋಟಿ ವಂಚನೆ ಪ್ರಕರಣದ ತನಿಖೆಯನ್ನು ನಡೆಸಲಿಕ್ಕೆ ಇದೀಗ ಮುಂದಾಗಿರುವಂಥದ್ದು. ಸ್ವತಃ ಈ ವೇಳೆ ಈ ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಂಡಿರುವಂಥದ್ದು ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಅವರು. ಈ ವೇಳೆ ವಿಚಾರಣೆಗೊಳಪಡಿಸುವ ವೇಳೆ ಓಂ ನಮಃ ಶಿವಾಯ ಅಂತ ಶಿವಾನಂದ ಹೇಳ್ತಾನೆ. ಸಿಐಡಿ ಬಲೆಯಲ್ಲಿರುವಂಥ ವಂಚಕ ತಾನು ಮಾಡಿರುವಂಥದ್ದು ವಂಚನೆ, 4,500 ಕೋಟಿ ವಂಚನೆ ಶಿವಂ ಅಸೋಸಿಯೇಟ್ಸ್ ಸಂಸ್ಥೆಯ ಮೂಲಕ. ಆದರೆ ಹೇಳೋದು ಮಾತ್ರ ಭಗವಂತನ ನಾಮಸ್ಮರಣೆ. ಸೊ ಪೊಲೀಸರ ತನಿಖೆ ಮುಂದುವರೆದಿದೆ. ಸಿಐಡಿಯಿಂದ ತನಿಖೆ ಚುರುಕು ಪಡಿತಾ ಇದೆ. ಆರೋಪಿಯನ್ನು ಮತ್ತಷ್ಟು ವಿಚಾರಣೆಗೊಳಪಡಿಸುವಂಥ ಒಂದು ನಿಟ್ಟಿನಲ್ಲಿ ಸಿಐಡಿ ಡಿಐಜಿ ಭೀಮಾಶಂಕರ್ ಗುಳೇದ್ ಅವರು ಈಗಾಗಲೇ ತನಿಖೆಯನ್ನು ಮುಂದುವರೆಸಿದ್ದಾರೆ.